ಬರುವ ಲಕ್ಷಣಗಳು ಏನೇನು ಅಂತ ತಿಳ್ಕೊಳ್ಳೋಣ. ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಮೊದಲನೇದಾಗಿ ನಮಗೆ ಅನಿಸುವುದು ಸುಸ್ತು ನಮ್ಮ ಶರೀರದಲ್ಲಿ ಒಂದು, ಹಾಗೂ ಸುಸ್ತಿನ ಜೊತೆಯಲ್ಲಿ ಶುರು ಆಗೋದು ಮನುಷ್ಯನಲ್ಲಿ, ಹಾಗೆ ಮೈ ಉರುಕೆ, ಹಾಗೆ ಎಲರ್ಜಿ ಆಗೋದು ಲಕ್ಷಣಗಳು. ಇನ್ನು ಮೇನಾಗಿ 3 ಲಕ್ಷಣಗಳು. ಒಂದು ಏನು ಹೇಳಬೇಕು, ಪಾಲಿಡ್ರಿಪ್ಸಿ ಅಂತ ಹೇಳ್ತಾರೆ, ಬಾಯಾರಿಕೆ ಜಾಸ್ತಿ, ಪಾಲಿಫೇಜ ಊಟ ಆಹಾರಗಳು ಜಾಸ್ತಿ, ಮತ್ತು ಮೂತ್ರ ಆಹಾರ ಮತ್ತು ನಮ್ಮ ಶರೀರದ ತೂಕ ಜಾಸ್ತಿ ಆಗ್ಬೋದು. ಅದರಲ್ಲಿ 2 ಥರ ಡಯಾಬಿಟಿಸಲ್ಲಿ, ಒಂದರಲ್ಲಿ ಶರೀರದ ತೂಕ ಜಾಸ್ತಿ ಆಗ್ತದೆ, ಇನ್ನೊಂದರಲ್ಲಿ ಕಡಿಮೆ ಆಗ್ತದೆ. ಡಯಾಬಿಟಿಸಲ್ಲಿ ಟೈಪ್ 1 ಅಂತ ಹೇಳ್ತಾರೆ, ಅದು ಇನ್ಸುಲಿನ್ ಡಿಪೆಂಡೆಂಟ್, ಅದರಲ್ಲಿ ಶರೀರ ಭಾಳ ಬಾರಿಕ ಇರ್ತಾರೆ. ಟೈಪ್ 2 ಹೇಳಿದ್ರೆ ಸ್ವಲ್ಪ ವೇಟ್ ಜಾಸ್ತಿ ಆಗ್ತದೆ. ಇದು 2 ನಮೂನೆಯ ಡಯಾಬಿಟಿಸ್. ಅದರಲ್ಲೂ ಈ ಟೈಪ್ 1 ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತೇವೆ ನಾವು. ಅದು ನಮ್ಮ ಪ್ಯಾಂಕ್ರಿಯಾಸ್ ಕೋಶ, ಅದರಲ್ಲಿ ಕೋಶದಲ್ಲಿ ಐಲೆಟ್ ಸೆಲ್ಸ್ ಅಂತ ಇದೆ, ಅಲ್ಲಿ ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗ್ತದೆ. ಸೊ ಅದು ಟೈಪ್ 1 ಡಯಾಬಿಟಿಸ್, ಒಂದನೇ ವಿಧಾನ. 2ನೇ ವಿಧಾನ ಹೇಳಿದ್ರೆ ಟೈಪ್ 2 ಡಯಾಬಿಟಿಸ್, ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತಾರೆ. ಇದು ಪ್ಯಾಂಕ್ರಿಯಾಸ್ ಎಲ್ಲ ಸರಿ ಇರ್ತದೆ, ಆದರೆ ನಮ್ಮ ಶರೀರದಲ್ಲಿ ಏನಾಗ್ತದೆ, ಇನ್ಸುಲಿನ್ ಬಿಡುಗಡೆನೂ ಆಗ್ತದೆ. ಆದರೆ ಆ ಇನ್ಸುಲಿನ್ ನಮ್ಮ ಶರೀರಕ್ಕೆ ಹೊಂದ್ಕೊಂಡಿಲ್ದೆಯ ನಮ್ಮ ಜೀವಕೋಶಗಳಲ್ಲಿ ಶುಗರ್ ಸೇರಿ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ. ಪೆರಿಫೆರಲ್ ಆಗಿ ನಮ್ಮ ಶುಗರ್ ಯುಟಿಲೈಸ್ ಆಗೋದಿಲ್ಲ, ಅಂಥದಕ್ಕೆ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತಾರೆ. ಸೊ ಡಯಾಬಿಟಿಸ್ ಮೇನ್ ಆಗಿ 2 ವಿಧಾನಗಳು, ಅದು 1 ಮತ್ತು 2. 1ನಲ್ಲಿ ಬಾರಿಕೆ ಇರ್ತಾರೆ, 2ರಲ್ಲಿ ದಪ್ಪ ಇರ್ತಾರೆ, ವೇಟ್ ಗೇನ್ ಆಗ್ತಾರೆ. ಸೊ ಹೀಗೆ ಡಯಾಬಿಟಿಸ್ನ ಸಂಕ್ಷಿಪ್ತ ವಿವರ. ಮತ್ತೊಂದು ಹೇಳಬೇಕು ಹೇಳಿದ್ರೆ, ಬಹಳಷ್ಟು ಮಂದಿಗೆ ಶುರುವಾಗುವುದು ಹೇಗೆ, ಅವರಿಗೆ ಸಣ್ಣ ಸಿಂಟಮೇ ಇರ್ತದೆ, ಜಾಸ್ತಿ ಇರಲ್ಲ. ತುರಿಕೆ, ನಾ ಹೇಳಿದೆ ಮೈನ ತುರಿಕೆ. ಕೊನೆಗೆ ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಬರುವುದು ಜನನಾಂಗದಲ್ಲಿ ತುರಿಕೆಗಳು ಬರ್ತದೆ. ಅದು ಯಾಕೆ ಹೇಳಿದ್ರೆ ಮೂತ್ರದಲ್ಲಿ ಜಾಸ್ತಿ ಶುಗರ್ ಹೋಗ್ತದೆ, ಆವಾಗ ಆ ಜಾಗದಲ್ಲಿ ತುರಿಕೆ ಬರ್ತದೆ. ಸೊ ಇದು ಸ್ಟಾರ್ಟಿಂಗ್ ಕಾಣುವ ಲಕ್ಷಣಗಳು ಅದರಲ್ಲಿ. ಹಾಗೆಯೇ ಈಗ ಡಯಾಬಿಟಿಸ್ ಬಂತು ಹೇಳಿದ್ಮೇಲೆ ಈಗ ಏನೂ ಸಂಕೋಚ ಪಡುವ ಇದಿಲ್ಲ. ಯಾಕಂದರೆ ಈಗ ಹುಟ್ಟುವ ಮಗುವಿಗೂ ಡಯಾಬಿಟಿಸ್ ಇದೆ, ಕೆಲವೊಂದು ಕಾರಣಗಳಿಂದ ಬರ್ತದೆ. ಆದರೆ ಜಾಸ್ತಿ ಕಾರಣಗಳು ಹೇಳಿದ್ರೆ ನಮ್ಮ ಆಹಾರ, ಜೀವನ ಶೈಲಿ ಮತ್ತು ಒತ್ತಡಗಳಿಂದ ಬರುವಂಥದ್ದು. ಸ್ಟ್ರೆಸ್ ಈಗ ಮೇನ್ ಕಾರಣ ಆಗಿದೆ ಡಯಾಬಿಟಿಸ್ಗೆ. ಯಾಕಂದರೆ ಸ್ಟ್ರೆಸ್ಸಲ್ಲಿ ನಮ್ಮ ಶರೀರದಲ್ಲಿ ಅನೇಕ ಬೇಡದಿದ್ದ ಹಾರ್ಮೋನ್ಗಳು, ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೇವೆ, ಅದರಲ್ಲಿ ಕಾರ್ಟಿಸಾಲ್ ಮತ್ತು ಹೈಡ್ರೋಕೋರ್ಟಿಸಾಲ್ ಮತ್ತು ಇದು ಅಡ್ರಿನಾಲಿನ್ 3 ಹಾರ್ಮೋನ್ಗಳು ಭಾಳ ಒತ್ತಡ ಬಿದ್ದಾಗ ನಮ್ಮ ಶರೀರದಲ್ಲಿ ಜಾಸ್ತಿ ಆಗ್ತದೆ. ಆವಾಗ ಮಧುಮೇಹ ಶುರುವಾಗ್ತದೆ ಕೆಲವೊಬ್ಬರಿಗೆ. ಅದಕ್ಕೆ ಒತ್ತಡ ರಹಿತ ಜೀವನ ಬಹಳ ಮುಖ್ಯ ಈಗಿನ ಕಾಲ. ಹಾಗೂ ಈ ಡಯಾಬಿಟಿಸ್ ಈಗ ಬಂದರೆ ಏನೇನು ಕ್ರಮವನ್ನು ತೆಗೆದುಕೊಳ್ಬೋದು, ಮೈಲ್ಡ್ ಟು ಮಾಡ್ರೇಟ್. ಈಗ ಮೊದಲನೇದಾಗಿ ನಿಮಗೆ ಈ ಸಿಂಪ್ಟಮ್ ಎಲ್ಲ ಕಾಣಿಸಿದ ಮೇಲೆ ಮೊದಲನೇ ಮಾಡಬೇಕಾಗೋದು ಇನ್ವೆಸ್ಟಿಗೇಷನ್, ತಪಾಸಣೆಯಲ್ಲಿ. ಈಗ ಮೊದಲಿನ ಕಾಲ ಏನು ಮಾಡ್ತಿದ್ರು, ಮೂತ್ರವನ್ನು ಹಿಡಿದು ಇಡ್ತಿದ್ರು. ಆವಾಗ ಇರುವೆ ಬಂತು ಹೇಳಿದ್ರೆ ಡಯಾಬಿಟಿಸ್. ಆಮೇಲೆ ಕ್ರಮೇಣವಾಗಿ ಮೂತ್ರವನ್ನು ಚೆಕ್ ಮಾಡ್ತಿದ್ರು, ಯಾವುದರಿಂದ ಬೆನೆಡಿಕ್ಸ್ ರಿಯೇಜೆಂಟ್ ಅಂತ ಹೇಳ್ತಿದ್ರು. ಅದನ್ನು ಮೂತ್ರ ಕೆಂಪು ಬಣ್ಣವಾಗಿ ಬಂದರೆ ಅದು ಜಾಸ್ತಿ ಪ್ರಮಾಣವಾಗಿ ಇರ್ತಿತ್ತು. ಈಗೆಲ್ಲ ಅದು ಆಧುನಿಕ ಯುಗದಲ್ಲಿ ಎಲ್ಲ ಮಿಷಿನ್ಗಳೇ. ನಮಗೆ ಆನ್ ಸ್ಪಾಟ್ ಗ್ಲೂಕೋಮೀಟರ್ ಮಿಷಿನ್ ಬರುತ್ತೆ, ಅದರಲ್ಲಿ ಚೆಕ್ ಮಾಡಿದರೆ ಒಂದು 10ರಿಂದ 20ರವರೆಗೆ ಫರಕ್ ಬರ್ತದೆ. ಯಾಕಂದರೆ ಅದು ಸ್ಟ್ರಿಪ್, ಅದು ರಕ್ತ ತೆಗೆದಷ್ಟು ಪರ್ಫೆಕ್ಟ್ ಇರುವುದಿಲ್ಲ, ಆದರೂ ಅದು ಸೂಚನೆ ತೋರಿಸ್ತದೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ. ಅದೇ ರೀತಿಯಾಗಿ ಈಗ ಚೆಕ್ ಮಾಡುವವರು 3 ವಿಧಾನದಲ್ಲಿ ಮಾಡ್ತಾರೆ. ಒಂದು ಏನು ಖಾಲಿ ಹೊಟ್ಟೆಯಲ್ಲಿ ಫಾಸ್ಟಿಂಗ್ ಶುಗರ್ ಅಂತ ಹೇಳ್ತೇವೆ, ಕನಿಷ್ಠ 8 ತಾಸಾದರೂ ನಿರಾಹಾರವಾಗಿ ಇದ್ದು ಚೆಕ್ ಮಾಡಬೇಕಾಗ್ತದೆ. ಹಾಗೆಯೇ ಪೋಸ್ಟ್ ಪ್ರ್ಯಾಂಡಿಯಲ್ ಅಂತ ಹೇಳ್ತೇವೆ ನಾವು. ಪೋಸ್ಟ್ ಪ್ರ್ಯಾಂಡಿಯಲ್ ಹೇಳಿದ್ರೆ ಆಹಾರದ ನಂತರ ಸಾಧಾರಣ ಕನಿಷ್ಠ 2 ತಾಸಾದರೂ ಬಿಡಬೇಕು, ಅದರ ನಂತರ 2 ತಾಸು ನಂತರ ಕರೆಕ್ಟಾಗಿ ಮಾಡಬೇಕು, ಅದು ಆಹಾರದ ನಂತರ. ಇದು ಅಲ್ಲದೆ ಈಗ ಕೆಂಪು ಕಣದಲ್ಲಿ ನೋಡ್ತಾರೆ, ಅದೇನಂತ ಹೇಳಿದ್ರೆ HbA1c ಅಂತ ಹೇಳ್ತಾರೆ. ನಮ್ಮ ಕೆಂಪು ಕಣದಲ್ಲಿ ಎಷ್ಟು ಶುಗರ್ ಇದೆ ಅಂತ ನೋಡ್ತಾರೆ. ಅದರ ಬಗ್ಗೆ ಮಾಹಿತಿ ಒಳ್ಳೆಯದು, ಯಾಕಂದರೆ ಅದಕ್ಕೊಂದು ಲೆವೆಲ್ ಇದೆ. ಈಗ ಫಾಸ್ಟಿಂಗ್
ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೇವೆ ನಾವು. ಅದು 200 ಎಫ್ ಅಂತ ಹೇಳಿದ್ರೆ ಈಸ್ ಎ ಡಯಾಬಿಟಿಕ್, ಅವರು ಡಯಾಬಿಟಿಸ್ ಶುಗರ್ ಇದೆ ಅವರಿಗೆ, ಅವರು ಮೆಡಿಸಿನನ್ನು ತಗೊಳ್ಬೇಕು ಅಂತ ಹೇಳ್ತೇವೆ. ಹಾಗೆಯೇ ಈಗ ಫಾಸ್ಟಿಂಗಲ್ಲಿ 110ರವರೆಗೆ ಓಕೆ, ಏನು ಮೆಡಿಸಿನ್ ಬೇಕಾಗೋದಿಲ್ಲ. ಆಹಾರ ಮತ್ತು ನಮ್ಮ ವ್ಯಾಯಾಮಗಳನ್ನು ಸೂಚನೆ ಕೊಡ್ತೇವೆ ನಾವು ಮಾಡಲಿಕ್ಕೆ. ಹಾಗೆ 120, 125, 30ಕ್ಕೆ ಬಂದು ಪ್ರೀ ಡಯಾಬಿಟಿಕ್ ಅವರು, ಅಂದರೆ ಇನ್ನು ಮುಂದೆ ಅವರು ಡಯಾಬಿಟಿಸ್ ಆಗುವಂಥ ಸಾಧ್ಯತೆ ಜಾಸ್ತಿ. ಸೊ ಅವರಿಗೆ ನಾವು ಡಯಟ್ ಆ್ಯಂಡ್ ಎಕ್ಸಸೈಸೇ ಸೂಚನೆ ಕೊಡ್ತೇವೆ. 120-30 ಮೇಲೆ ಹೋದರೆ ಅದು ಡಯಾಬಿಟಿಸ್ಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡಲೇಬೇಕಾಗ್ತದೆ. ಹಾಗೆಯೇ HbA1c ಅಂತ ಹೇಳ್ತೇವೆ, ಅದು 6ಕ್ಕೆ ಇರಬೇಕು, 6ರ ಮೇಲೆ ಹೋಗಬಾರ್ದು. 6.5 ಬಂದರೆ ಅದು ಪ್ರೀ ಡಯಾಬಿಟಿಕ್. ಅದು ಹೇಳಿದ್ರೆ ಇನ್ನು ಮುಂದೆ ಡಯಾಬಿಟಿಸ್ ಆಗುವ ಕೆಂಪು ಕಣದಲ್ಲಿ ಶುಗರ್ ಜಾಸ್ತಿ ಇದೆ ಹೇಳಿ. ಸೊ ಹಾಗೆಯೇ ಅದು 8-10 ಪ್ರಮಾಣ ಇದ್ದವರು ಭಾಳ ಕಾಳಜಿ ಇರಬೇಕಾಗ್ತದೆ. ಯಾಕಂದರೆ ಅವರು ರಕ್ತ ಕಣದಲ್ಲಿ ಭಾಳ ಶುಗರ್ ಇರ್ತದೆ. ಶುಗರಿಂದ ಅನೇಕ ಕಾಂಪ್ಲಿಕೇಶನ್, ಅದ್ರ ಬಗ್ಗೆ ಹೇಳ್ತೇನೆ ಒಂದೆರಡು ಮಾತು. ಹಾಗೆಯೇ ಈಗ ಗೆಸ್ಟೇಷನಲ್ ಡಯಾಬಿಟಿಕ್ ಮತ್ತು ಪೀಡಿಯಾಟ್ರಿಕ್ ಡಯಾಬಿಟಿಕ್ ಮಕ್ಕಳಲ್ಲಿ ಭಾಳ ಮಂದಿಗಿದೆ. ಇವನು ಹುಟ್ಟಿದ ಬಾಲ್ಯ ಸುತ್ತ ಇದೆ ಅದಕ್ಕೆಲ್ಲ. ಆದರೆ ಮಕ್ಕಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುವವರಿಗೆ ಇನ್ಸುಲಿನ್ನೇ ಕೊಡ್ತಾರೆ. ಯಾಕಂದರೆ ಅದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ, ಗುಳಿಗೆ ಔಷಧಗಳನ್ನು ಕೊಡುವುದಿಲ್ಲ. ಹಾಗೆಯೇ ಗೆಸ್ಟೇಷನಲ್ ಡಯಾಬಿಟಿಸ್, ಪ್ರೆಗ್ನೆನ್ಸಿ ಆ ಟೈಮ್ ಬರ್ತದೆ, ಆದರೆ ಆ ಹೊತ್ತಿಗೆ ಮಾತ್ರ ಇರ್ತದೆ. ಅವರಿಗೆ ಅವಶ್ಯಕತೆ ಇದ್ದರೆ ಮೆಡಿಸಿನನ್ನು ಕೊಡ್ಬೋದು, ಅವಶ್ಯಕತೆ ಇಲ್ಲ ಅಂದರೆ ಮ್ಯಾನೇಜಬಲ್ ಆದರೆ ಡಯಟು ಇದರಲ್ಲಿ ಮ್ಯಾನೇಜ್ ಮಾಡಿ ಹೋಗ್ಬೋದು. ಸೊ ಇದು 4 ವಿಧದ ಡಯಾಬಿಟಿಸ್ ಇದು. ಹಾಗೆಯೇ ಡಯಾಬಿಟಿಕ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಡಯಾಬಿಟಿಸ್ ಕಾಂಪ್ಲಿಕೇಶನ್ ಏನು ಹೇಳಿದ್ರೆ, ಮೊದಲನೇದಾಗಿ ರೆಟಿನೋಪತಿ ಅಂತ ಹೇಳ್ತಾರೆ, ಕಣ್ಣಿನ ಪರದೆಗಳ ಹಾಳಾಗ್ತದೆ, ನರ ಹಾಳಾಗ್ತದೆ. ನ್ಯೂರೋಪತಿ ಹೇಳ್ತಾರೆ, ನರಕ್ಕೆ ಒಂದು ಶೀಟ್ ಇರ್ತದೆ ಕವರಿಂಗ್, ಅದು ಹಾಳಾಗಿ ಹೋಗ್ತದೆ ಶುಗರ್ ಲೆವೆಲಿಂದ. ನರ ಸಂಚಲನೆ, ನರ ಮೂಮೆಂಟ್ ಅದೆಲ್ಲ ಕಡಿಮೆ ಆಗ್ತದೆ. ನ್ಯೂರೋಪತಿ. ಮಯೋಪತಿ ಹೇಳ್ತಾರೆ, ಹಾರ್ಟಿಗೆ ಮಸಲಿಗೆ ಎಫೆಕ್ಟ್ ಆಗ್ತದೆ, ಮತ್ತು ಹಾರ್ಟಲ್ಲಿ ಬ್ಲಾಕ್ ಬರುತ್ತೆ. ಈಗ ಭಾಳಷ್ಟು ಮಂದಿ ನೋಡ್ಬೋದು, ಅವರಿಗೆ ಹಾರ್ಟಲ್ಲಿ ಬ್ಲಾಕ್ ಬರೋದು ಸಹಜವಾಗಿ ಶುಗರಿಂದ. ಶುಗರ್ ಇದೆ ಹೇಳಿ ಭಾಳಷ್ಟು ಮಂದಿಗೆ ಗೊತ್ತಾಗೋದಿಲ್ಲ, ಅದರಿಂದ ಬ್ಲಾಕ್ ಬರುತ್ತೆ. ಮತ್ತು ನೆಫ್ರೋಪತಿ ಅಂತ ಹೇಳ್ತಾರೆ. ಸೊ ನೆಫ್ರೋಪತಿ ಹೇಳಿದ್ರೆ ಕಿಡ್ನಿಯಲ್ಲಿ ಇರುವಂಥ ಒಂದೊಂದು ಜೀವಕೋಶ, ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ಯೂನಿಟ್ ಅಂತ ಹೇಳ್ತಾರೆ, ಅದಕ್ಕೆ ಬಾಧನೆ ಬಂದು ಅದು ಹಾಳಾಗೋಗ್ತದೆ. ಅಂದರೆ ಅದಕ್ಕೆಲ್ಲ ಕೆಪಾಸಿಟಿ ಇದೆ, ಇಷ್ಟು ಶುಗರನ್ನು ಹೊರಗೆ ಹಾಕ್ಬೋದು ಹೇಳಿ. ಅದಕ್ಕೂ ಮಿತಿ ಮೀರಿದ್ರೆ ಅವಾಗ ಆ ಕೋಶಗಳು ಹಾಳಾಗ್ತದೆ. ಸೊ ಕಣ್ಣು, ಹಾರ್ಟು, ಕಿಡ್ನಿ ಮತ್ತು ನರ ಇದಿಷ್ಟು ಸೂಕ್ಷ್ಮವಾಗಿ ಹಾಳಾಗ್ತದೆ. ಸೊ ಅದರಿಂದ ನಾವು ಡಯಾಬಿಟಿಸನ್ನು ಮ್ಯಾನೇಜ್ ಮಾಡಬೇಕಂತ ಹೇಳ್ತೇವೆ. ಸೊ ಡಯಾಬಿಟಿಕ್ ಕಾಂಪ್ಲಿಕೇಶನನ್ನು ಆದಷ್ಟು ನಮ್ಮ ಒತ್ತಡ ರಹಿತ ಜೀವನ ಮತ್ತು ಔಷಧ ಉಪಚಾರ ಮಾಡಿ ಕಂಟ್ರೋಲಲ್ಲಿ ಇಡಬೇಕು. ಈಗ ಕೆಲವೊಬ್ರು ಕೇಳ್ತಾರೆ, ಯಾಕೆ ಬೇಡ, ಗುಳಿಗೆನೇ ಬೇಡ, ಅದು ಸಾಕಲ್ಲ ಅಂತ. ಆದರೆ ಲಾಂಗ್ ಟರ್ಮ್ ಭಾಳ ದಿನದಿಂದ ಇರುವಾಗ ಆವಾಗ ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಸೊ ಡಯಾಬಿಟಿಕ್ ಕಾಂಪ್ಲಿಕೇಶನ್ ಒಂದು. ಹಾಗೆ ಪ್ರಿವೆನ್ಷನ್ ಬಗ್ಗೆ ಈಗ ನಮ್ಮ ಗುರುಜಿಯವರು ಸ್ವಲ್ಪ ಮಾಹಿತಿ ಕೊಟ್ಟಾಗಿದೆ. ಆದಷ್ಟು ಯೋಗ, ಪ್ರಾಣಾಯಾಮ, ಸ್ಟ್ರೆಸ್ಸಿಂದ ಬರುವಂಥದ್ದು ಅದನ್ನು ಮಾಡ್ಬೋದು. ಆದರೆ ಈಗ ಕೆಲವೊಬ್ರು ಕೇಳ್ತಾರೆ, ವಂಶವಾಗಿ ಬಂದರೆ ಹೇಗೆ ಹೋಗ್ತದೆ ಅದು ಮಾಡೋದು? ಇಲ್ಲ, ಹೋಗ್ತದೆ. ನಾವು ನಮ್ಮ ಆಹಾರ ಮತ್ತು ನಮ್ಮ ಒತ್ತಡವನ್ನು ಎಷ್ಟೋ ಕಡಿಮೆ ಮಾಡಿದ್ರೆ ಅದರಿಂದ ಗುಣ ಆಗ್ತದೆ. ಸೊ ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಭಾಳ ಮುಖ್ಯ ಇದರಲ್ಲಿ ಡಯಾಬಿಟಿಸಲ್ಲಿ. ಅದರಿಂದ ನಮ್ಮ ಒತ್ತಡವನ್ನು ಕಮ್ಮಿ ಮಾಡೋದ್ರಿಂದ ಶುಗರು ಕಡಿಮೆ ಆಗ್ತದೆ. ಹಾಗೆ ಪ್ರಾಣಾಯಾಮ ಮತ್ತು ಯೋಗಾಸನ ಮಾಡೋದ್ರಿಂದ ಈಗ ಯಾರಿಗೆ ವಂಶವಾಗಿದೆ ಅದು ನಿವಾರಣೆ ಸಾಧ್ಯ. ಆದರೂ ಅದು ಅಷ್ಟೇ ಹೊತ್ತು ಮಾಡಬೇಕು. ಅದು ಒಂದು 4-5 ಆಸನ ಇದೆ, ನಾನು ಹೇಳ್ತೇನೆ, ಗುರುಜಿಯವರು ಮಾಡಿ ತೋರಿಸ್ತಾರೆ. ಸೊ ಇದು ಪ್ರಿವೆನ್ಷನ್ ಆಯಿತು. ಆಮೇಲೆ ಟ್ರೀಟ್ಮೆಂಟ್ ಪ್ರಕಾರ ನಾವು ಹೋದರೆ ಮೈಲ್ಡಿಗೆ ಆದಷ್ಟು ನಮ್ಮ ಆಹಾರ ಹೇಳಿದವಾಗ ನಾನು ಹೇಳಿದ್ದೇನಲ್ಲ, ಏನೇನು ತಗೊಳ್ಬೇಕು ಬೇಡ. ಆಹಾರದಲ್ಲಿ ಸಿಹಿ ವಸ್ತುಗಳನ್ನು ಏನಂದರೂ ಕಡಿಮೆ ಮಾಡಬೇಕು ಅಥವಾ ಬಿಡಬೇಕು, ಅದು ತಕ್ಕಂತೆ. ಮಧ್ಯಂತರ ಕಡಿಮೆ ಪ್ರಮಾಣ ಇರುವವರು ಸ್ವಲ್ಪ ಸೇವಿಸ್ಬೋದು ಸಿಹಿಯನ್ನು, ಜಾಸ್ತಿ ಅಲ್ಲ ಶುಗರ್. ಸೊ ಅದನ್ನು ಕಡಿಮೆ ಮಾಡಬೇಕು. ಈಗ ಕೆಲವೊಬ್ಬರಿಗೆ ಭಾಳಷ್ಟು ಮಂದಿಗೆ ಡೌಟು, ಹಣ್ಣುಗಳು ಯಾವ್ದು ತಿನ್ಬೋದು ಹೇಳಿ.
ಹಣ್ಣುಗಳು ಡಯಾಬಿಟಿಕ್ಕಿಗೆ ಅಂತ ಹೇಳಿದ್ರೆ ಎರಡೇ, ಒಂದು ಕಿವಿ ಹಣ್ಣು, ಇನ್ನೊಂದು ಸ್ಟ್ರಾಬೆರಿ. ಆದರೆ ನಾವು ಏನು ಮೈಲ್ಡ್ ಟು ಮಾಡ್ರೇಟ್ ಇರುವವರಿಗೆ ಬೇಕಾದ್ರೆ ನೀವು ಸೇಬನ್ನು ತಿನ್ಬೋದು, ಸಣ್ಣ ಮಿಟ್ಕ ಬಾಳೆಹಣ್ಣನ್ನು ತಿನ್ಬೋದು, ದಾಳಿಂಬವನ್ನು ತಿನ್ಬೋದು. ಹಾಗೆಯೇ ಈ ಸಿಹಿ ಇರುವ ವಸ್ತು ಹಣ್ಣುಗಳನ್ನು ಅವಾಯ್ಡ್ ಮಾಡ್ಬೋದು. ಚಿಕ್ಕು, ಸಂತ್ರ, ಮೂಸಂಬಿ, ದ್ರಾಕ್ಷಿ ಇದನ್ನು ಅವಾಯ್ಡ್ ಮಾಡ್ಬೋದು, ಭಾಳ ಸಿಹಿ. ಇನ್ನೊಂದು ನ್ಯಾಚುರಲ್ ಆಹಾರ ಹೇಳಿದ್ರೆ ಶುಗರ್ನವರಿಗೆ ಸ್ವಲ್ಪ ಮಟ್ಟಿಗೆ ಸೇವಿಸುವಂಥದ್ದು ಹೇಳಿದ್ರೆ ಖರ್ಜೂರ, ಡೇಟ್ಸನ್ನು ಆರ್ಟಿಫಿಷಿಯಲ್ ಶುಗರ್ ಆಗಿ ಯೂಸ್ ಮಾಡ್ಬೋದು ಸ್ವಲ್ಪ ಮಟ್ಟಿಗೆ. ಸೊ ಇದು ಆಹಾರದ ವಿಧಾನ ಮತ್ತು ನಮ್ಮ ಟೈಮ್. ಈಗ ಶುಗರ್ನವರು ಯಾವಾಗಲೂ ಟೈಮಿಗೆ ಆಹಾರ ತಗೊಳ್ಬೇಕು. ನಿದ್ದೆಯನ್ನು ಸರಿ ಮಾಡಬೇಕು. ನಿದ್ದೆಯ ಒತ್ತಡ ಕಡಿಮೆ ಆಗಬೇಕು ಹೇಳಿದ್ರೆ ನಿದ್ದೆ, ನಮ್ಮ ರೆಸ್ಟ್ ಆಗಲೇಬೇಕು. ನಮ್ಮ ಮೈಂಡ್ ರೆಸ್ಟ್ ಆದ್ರೆ ಮಾತ್ರ ಸ್ಟ್ರೆಸ್ ಕಡಿಮೆ ಆಗ್ತದೆ. ಸ್ಟ್ರೆಸ್ ಕಡಿಮೆ ಆದರೆ ಮಾತ್ರ ಶುಗರ್ ಲೆವೆಲ್ ಕಡಿಮೆ ಆಗ್ತದೆ. ಸೊ ನಿದ್ದೆ ಭಾಳ ಮುಖ್ಯ. ಆಹಾರ ಹೇಗೋ ಹಾಗೆ ನಿದ್ದೆನೂ. ವ್ಯಾಯಾಮ ಅವರಿಗೆ ಅನುಸರಿಸಿದ ಹಾಗೆ ವಾಕಿಂಗ್ ಮಾಡ್ಬೋದು. ಮೈಂಡ್ ಟು ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೇವೆ. ಮಧ್ಯಂತರದಿಂದ ಸ್ವಲ್ಪ ಲಘುವಾಗಿ ನಡೆದಾಡ್ಬೋದು. ಹಾಗೆಯೇ ಮಾಡುವ ಸಾಧ್ಯತೆ ಇದ್ದವರು ಪ್ರಾಣಾಯಾಮ, ಯೋಗಾಸನವನ್ನು ಮಾಡ್ಬೋದು. ಮತ್ತೊಂದು ಹೇಳಿದ್ರೆ ಈಗ ಪ್ರಿವೆನ್ಷನ್ನಲ್ಲಿ ಇದೆಲ್ಲ ಎಕ್ಸಸೈಸ್, ಡಯಟ್ ಬಂತು. ಹಾಗೆಯೇ ಇದರ ಬಗ್ಗೆ ಮೆಂಟಲ್ ಸ್ಟ್ರೆಸ್ಸು ಎಲ್ಲ ಕಡಿಮೆ ಮಾಡೋದು ಪ್ರಾಣಾಯಾಮ. ಅದೇ ಹೇಳಾಗಿದೆ ಗುರುಗಳು, ಪ್ರಾಣಾಯಾಮ ಯೋಗದಿಂದ ಮೆಂಟಲ್ ಸ್ಟ್ರೆಸ್ ಮಾಡೋದು. ಈಗ ಕೆಲವೊಂದು ಆಸನಗಳನ್ನು ಹೇಳ್ತೇನೆ, ನಮ್ಮ ಗುರುಗಳು ಮಾಡ್ತಾರೆ. ಅದು ಮೇನಾಗಿ ಡಯಾಬಿಟಿಸ್ ಅವರಿಗೆ ಮಾಡುವಂಥ ಆಸನಗಳು ಹೇಳಿದ್ರೆ ಕೂತು ಮಾಡುವಂಥ ಆಸನಗಳು. ಸೊ ಯಾರಿಗೆ ಹೇಗೆ ಸಾಧ್ಯವೋ ಕುಳ್ಬೋದು. ಕುಳ್ಳಿಕ್ಕೆ ಆಗದಿದ್ದವರು ನೀವು ಬೇಕಾದ್ರೆ ಚೇರಲ್ಲೂ ಮಾಡಲಿಕ್ಕೆ ಸಾಧ್ಯತೆ ಇದೆ, ಚೇರಲ್ಲೂ ಮಾಡ್ಬೋದು. ಮಂಡಿ ನೋವು ಅಂಥದ್ದು ಏನಾದ್ರು ಇದ್ದರೆ. ಕೂತು ಮಾಡುವ ಆಸನದಲ್ಲಿ ಮೊದಲನೇದಾಗಿ ಮಂಡುಕಾಸನದಲ್ಲಿ ಅವರು ತೋರಿಸ್ತಾರೆ ನಮ್ಮ ಗುರುಗಳು. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಕಪ್ಪಟ್ಟು ಒಳಗೆ ಮುಷ್ಟಿ ಕಟ್ಟಿ ಪ್ಯಾರಲ್ ಉಸಿರನ್ನ ಹೊರಗಾಕಿ ನೀವು ಮುಂದಕ್ಕೆ ಬಾಗಬಹುದು. ಸೊ ಅದೇ ಪೊಸಿಷನಲ್ಲಿ ನೀವು ಸಾಧಾರಣ ಕನಿಷ್ಠ 3 ನಿಮಿಷ ಕೊಡ್ಬೇಕು. ಹೇಳೋದೆ ಪಾದವನ್ನು ಬಿಡಿಸ್ಬೇಕು, ವಜ್ರಾಸನದಲ್ಲಿ ಕೊಡಬೇಕು. ಹೊಕ್ಕಳಿನ ಏರಿಯಾದಲ್ಲಿ ಒತ್ತಡ ಹಾಕಿ ಸ್ವಲ್ಪ ಕಂಪನ ಅನಿಸ್ತದೆ ಹೊಟ್ಟೆಯಲ್ಲಿ. ಅದು ಕಂಪನ ಬಂದರೆ ಒಳ್ಳೆಯದಿಲ್ಲ. ಅದರಿಂದ ನಮ್ಮ ಪ್ಯಾನ್ಕ್ರಿಯಾಸ್ ಮತ್ತೆ ಲಿವರ್ ಕೋಶಗಳು ಆಕ್ಟಿವೇಟ್ ಆಗ್ತದೆ. ಎರಡನೇ ವಿಧಾನ ಅದರಲ್ಲಿ ಎಡಗೈ ಮೇಲೆ ಬಲಗೈ ಹಾಕಿ ಮಾಡಬಹುದು. ಇದರಲ್ಲಿ ಸಾಧ್ಯವಾದರೆ ದೀರ್ಘ ಉಸಿರಾಟ ಮಾಡ್ಬೋದು. ಇಲ್ಲ ಅಂದರೆ ನೀವು ಏನು ನಮ್ಮ ಪ್ರಾಣಾಯಾಮದ ಭಾಗವಾಗಿ ಕಪಾಲಭಾತಿ ಮಾಡ್ಬೋದು ಸಾಧ್ಯವಾದವರು. ಅದಕ್ಕೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ. ಇದೆಲ್ಲ ಆಸನ, ಈ ಕೂತು ಮಾಡುವ ಆಸನಗಳು ನಮ್ಮ ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಅನ್ನ ಉತ್ತೇಜನಗೊಳಿಸಿ ಆದಷ್ಟು ಇನ್ಸುಲಿನ್ ಅನ್ನ ತಯಾರು ಮಾಡಿ ಬಿಡುಗಡೆ ಮಾಡುವಂಥ ಆಸನಗಳು. ಎರಡನೇ ಆಸನ ಶಕಾಸನ. ಇದು ಹಾಗೆ ನೀವು ಒಂದು 3 ದೀರ್ಘ ಉಸಿರಾಟ ಮಾಡ್ಬೋದು. ಉಸಿರು ತಗೊಳ್ತಾ ಮೇಲಕ್ಕೆ ಅದನ್ನು ಮುಂದಕ್ಕೆ ಹಾಕಿ ನೆಕ್ಸ್ಟ್ ವಕ್ರಾಸನ. ವಕ್ರಾಸನ ಹೇಳಿದ್ರೆ ಬಲಗಾಲ್ ನೇರ, ಎಡಗಾಲ್ ಫೋಲ್ಡ್ ಮಾಡಿ. ಬಲಗಾಲ್ ನೇರ ಇರುತ್ತೆ, ಬಲಗೈ ಮೇಲೆ ತಗೊಳ್ಳಿ. ಪೂರ್ತಿಯಾಗಿ ಕಾಲು ಮುಂದೆ ಇರು, ಅದರ ಹಿಂದೆ ತಗೊಳ್ತಾ ಎಡಗಾಲನ್ನು ಇಟ್ಕೊಳ್ಬೇಕು ಮತ್ತು ಎಡಗಡೆಗೆ ತಿರುಗಿ. ವಕ್ರಾಸನ ಇದು ಹಾಗೆಯೇ ಪ್ಯಾಂಕ್ರಿಯಾಸ್, ಲಿವರ್ ಅಂಗಾಂಗಗಳು ಆಕ್ಟಿವೇಟ್ ಆಗ್ತದೆ.
ಇದರಿಂದ ಇನ್ಸುಲಿನ್ ಬಿಡುಗಡೆ ಆದಷ್ಟು. ಈಗ ಇನ್ನೊಂದು ಬದಿ ಎಡಗಾಲು ನೇರ ಬಲಗಾಲು ಮಾಡಿ. ಈಗ ಎಡಗಾಲು ನೇರ ಇರೋದ್ರಿಂದ ಎಡಗೈ ಮೇಲೆ ಇದು ಬಲಗಾಲ ಮುಂದೆ ಅಲ್ಲ ಹಿಂದೆ ಬಲಗಾಲನ್ನು ಹಿಡ್ಕೊಳ್ಬೇಕು ಮತ್ತು ಪೂರ್ತಿಯಾಗಿ ಬಲ ತಿರುಗಿಸಬೇಕು. ಇದರೊಳಗೆ ಕಪಾಲಭಾತಿ ಕೂಡ ಮಾಡಬೇಕು. ಈ ಪೊಸಿಷನ್ ಅಲ್ಲಿ ಕಪಾಲಭಾತಿ ಮಾಡಿದ್ರೆ ಇನ್ನೂ ಲಾಭ. ಶುಗರ್, ಡಯಾಬಿಟಿಸ್, ಅರ್ಧ ಮತ್ಸ್ಯೇಂದ್ರಾಸನ ಎಲ್ಲ ಕೂತ್ ಮಾಡುವ ಎಲ್ಲ ಆಸನಗಳು. ಡಯಾಬಿಟಿಸ್ ಇದೆಯಾ? ಬಲಗಾಲ ಮಡಚ್ಕೊಳ್ಳಿ. ಬಲಗಾಲ ಮುಂದೆ ಎಡಗಾಲ. ನಿಮ್ಮ ಬಲಗೈ ಮೇಲಕ್ಕೆ ನೀವು ಕೂಡ ಹಾಗೆ ನಿಮ್ಮ ಎಡಗಾಲ ಇಟ್ಕೊಳ್ಳಿ ಮತ್ತು ಪೂರ್ತಿ ಎಡಗಡೆಗೆ ತಿರುಗಿ. ಓಕೆ, ರಿಲ್ಯಾಕ್ಸ್. ಈಗ ಎಡಗಾಲ ಮಡಚ್ಕೊಳ್ಳಿ. ಎಡಗಾಲ ಮುಂದೆ ಬಲಗಾಲ. ಎಡಗೈ ಮೇಲಕ್ಕೆ ಬಲಗಾಲನ್ನು ಹಿಡ್ಕೊಳ್ಳಿ ಮತ್ತು ಪೂರ್ತಿಯಾಗಿ ಬಲಗಡೆ ತಿರುಗಬೇಕು. ರಿಲ್ಯಾಕ್ಸ್. ಯಾವ ಕಷ್ಟ ಇದೆ ಅದು ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಇದರೊಳಗೆ ನಾನು ಹೇಳಿದಂಥ ಯಾವ್ದು ಆಸನಗಳಲ್ಲಿ ಈಸಿ ಇದೆಯೋ ಅದರಲ್ಲೇ ಮಿನಿಮಮ್ 30 ಸೆಕೆಂಡ್ ಹೋಲ್ಡ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಏನೂ ಸಾಧ್ಯ ಇಲ್ಲ ಅದು ನಮ್ಮ ಗುರುಗಳು ಹೇಳ್ತಿದ್ರು. ಜಸ್ಟ್ ಟ್ವಿಸ್ಟ್ ಮಾಡಿ ಅಂತ ಬಾಡಿಯನ್ನು. ಅದರಿಂದ ನಮ್ಮ ಲಿವರು ಮತ್ತೆ ಪ್ಯಾಂಕ್ರಿಯಾಸ್ ಕೋಶ ಎಲ್ಲ ಹಿಂದೆ ಇದು ಈ ಎರಡು ಭಾಗ ಹೋಲ್ಡ್ ಮಾಡ್ಬೋದು, ತೀರಿಸ್ಬೋದು. ನಿಮಗೆ ಕಾಲು ಮಡಿಸ್ಲಿಕ್ಕೆಲ್ಲ ತೊಂದರೆ ಇದ್ದವರು ಹಾಗೇನೆ ಟರ್ನ್ ಮಾಡಿ ಮಾಡ್ಬೋದು, ಹಾಗೂ ಕಡಿಮೆ ಆಗುತ್ತೆ. ಮೂರನೇದು ಗೋಮುಖಾಸನ. ಈ ಥರ ಎಡಗಾಲ ಮಡಚ್ಕೊಳ್ಳಿ, ಎಡಗಾಲ ಮೇಲೆ ಬಲಗಾಲ. ಹಿಂಗೆ ಕಾಲ ಮೇಲೆ ಕುತ್ಕೊಳ್ಬೋದು, ಇಲ್ಲ ಈ ಥರದಲ್ಲೂ ಕೂಡ ಕುತ್ಕೊಳ್ಬೋದು. ಗಂಟುಗಳು ನೇರವಾಗಿರಬೇಕು. ಎರಡು ಪಾದಗಳು ಆಕಳ ಕಿವಿ ಥರ ಹೀಗಿರ್ಬೇಕು. ಯಾವ ಕಾಲ ಮೇಲಿದೆಯೋ ಬಲಗಾಲ ಮೇಲಿದೆ, ಬಲಗೈ ಮೇಲಕ್ಕೆ ಮತ್ತು ಎರಡು ಕೈಯಿಂದ ಲಾಕ್ ಮಾಡಿ. ಇದರಲ್ಲೂ ಕೂಡ ಕಪಾಲಭಾತಿ ಮಾಡಬಹುದು. ಹೀಗೆ ಬಲಗಾಲ ಮಾಡ್ಕೊಳ್ಳಿ. ಮತ್ತೆ ಆಮೇಲೆ ಅದರ ಮೇಲೆ ಎಡಕ್ಕೆ ಗಂಟುಗಳು ನೇರವಾಗಿರಬೇಕು. ಎರಡು ಪಾದಗಳು ಕಿವಿ ಥರ. ಈಗ ಎಡಗಾಲ ಮೇಲೆ ಇರೋದ್ರಿಂದ ಎಡಗೈ ಮೇಲೆ ತಗೊಳ್ಬೇಕು. ಯಾರಿಗೆ ಕೈ ಸಿಗ್ಲಿರೋ ಆಕ್ಟಿಂಗ್ ಆದ್ರೂ ಮಾಡ್ಬೋದು. ಓಕೆ, ರಿಲ್ಯಾಕ್ಸ್. ಎರಡು ಕಾಲ. ಯಾರಿಗೆ ಎರಡು ಕಾಲ ಆಗುದಿಲ್ಲ ಒಂದೊಂದೇ ಕಾಲ ಕೂಡ ಮಾಡಿ, ಇಲ್ಲ ಆಗುವುದು ಮಾಡ್ಬೋದು. ಇಲ್ಲಿ ಎಲ್ಲರಿಗೂ ಆಗುದಿಲ್ಲ ಅಂತ ಗೊತ್ತಿದೆ, ಬಟ್ ಪ್ರಯತ್ನ ಎಷ್ಟೊತ್ತಾಗ್ತದೆ ಅಷ್ಟು. ಉಸಿರನ್ನು ತೆಗೆದುಕೊಳ್ತಾ ಹಾಗೆ ಉಸಿರನ್ನು ಹೊರಗೆ ಎರಡು ಪಾದವನ್ನು ಹಿಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಉಸಿರನ್ನ ಪೂರ್ತಿಯಾಗಿ ಖಾಲಿ ಮಾಡಿ ನಿಮ್ಮ ಮೂಗನ್ನು ಅಥವಾ ನಿಮ್ಮ ಹಣೆಯನ್ನು ಮಂಡಿಗೆ ಟಚ್ ಮಾಡ್ಕೊಳ್ಳಿ. ಸಾಧ್ಯವಾಗದೇ ಇದ್ದರೆ ಎಷ್ಟು ಆಗುತ್ತೆ ಅಷ್ಟು ಬೆಂಡ್ ಮಾಡಿ, ಪ್ರೆಸ್ ಮಾಡಿ, ಹೋಲ್ಡ್ ಮಾಡಿ.
ಮಹಾಭೂಷಣ ಕೈಕೊಳ್ಳುತ್ತಾ ಪ್ರೇಮಿಯನ್ನು ಇಲ್ಲ ತುಂಬ ಧನ್ಯವಾದ ಗುರುಜಿ. ಸೊ ಡಯಾಬಿಟಿಸಿಗೆ ಬೇಕಾಗುವಂಥ ಆಸನಗಳನ್ನು ನಮ್ಮ ಗುರುಗಳು ತೋರಿಸಿದ್ದಾರೆ. ಇದನ್ನು ನಿತ್ಯವಾಗಿ ಕನಿಷ್ಠ 3 ನಿಮಿಷ ಮಾಡಬೇಕು. ದೀರ್ಘ ಉಸಿರಾಟದಲ್ಲಿ ಮಾಡ್ಬೋದು ಅಥವಾ ಕಪಾಲಭಾತಿ. ಸೊ ಇದಿಷ್ಟು ಡಯಾಬಿಟಿಸ್ ಬಗ್ಗೆ ಪ್ರಿವೆನ್ಷನ್. ಇನ್ನು 1-2 ಮಾತು ಒತ್ತಡ ಹೇಳಿದ್ಮೇಲೆ ಎಲ್ಲರಿಗೂ ಗೊತ್ತಿದೆ. ಕೆಲಸದ ಒತ್ತಡ, ಮನೆಯಲ್ಲಿ ಒತ್ತಡ, ಆಫೀಸಲ್ಲಿ ಒತ್ತಡ, ಮಕ್ಕಳ ಒತ್ತಡ. ಇದನ್ನ ಡೈವರ್ಟ್ ಮಾಡೋದು ಹೇಗೆ ಅಂತ ಕೇಳ್ತೀರಿ. ಈಗ ನಾನು ಮಾಡೋದ್ರ ಪ್ರಕಾರ ನಾನು ಹೇಳ್ತೇನೆ, ನಾವು ಬೇರೆ ಬೇರೆ ಆಕ್ಟಿವಿಟಿಯಲ್ಲೇ ಹೋಗ್ಬೇಕು. ಒಂದೇ ಕಡೆ ಅದನ್ನೇ ಕಾನ್ಸಂಟ್ರೇಷನ್ ಮಾಡಿ ಇರಬಾರ್ದು. ನಮ್ಮ ಮನಸ್ಸನ್ನು ಬೇರೆ ಬೇರೆ ಆಕ್ಟಿವಿಟಿಗೆ ಅವಕಾಶ ಕೊಟ್ಟು ಅಂಥದ್ರಲ್ಲಿ ಹೋದವಾಗ ನಮ್ಮ ಒತ್ತಡಗಳು ಬಹಳಷ್ಟು ಕಮ್ಮಿ ಆಗ್ತದೆ. ಸೊ ಒತ್ತಡ ರಹಿತ ಜೀವನ, ಸ್ಟ್ರೆಸ್ ಫ್ರೀ ಲೈಫ್ ಅಂತ ಹೇಳ್ತಾರೆ. ಅದರಿಂದ ನಾವು ಬಹಳ ಆರೋಗ್ಯವಾಗಿರ್ಬೋದು. ಸೊ ಆಹಾರ, ಒತ್ತಡ, ಯೋಗ ಇದೆಲ್ಲ ಒಂದು ರೀತಿಯ ಎಲ್ಲಕ್ಕೂ ಒಂದಕ್ಕೊಂದು ಸಂಬಂಧ ಇರುವಂಥ ಒಂದು ವಿಷಯ. ಸೊ ನಾನು ಈ ವಿಷಯದ ಬಗ್ಗೆ ಒಂದೆರಡು ಮಾತಾಡಿ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಲಯನ್ಸ್ ಕ್ಲಬ್ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಏನೇ ಡಯಾಬಿಟಿಸ್ ಬಗ್ಗೆ ಸಂಶಯಗಳಿದ್ರೆ ಕೇಳಬಹುದು. ಇನ್ಸುಲಿನ್ ತಗೊಂಡ್ರೆ ನಾವು ಟೈಮ್ ತಗೊಳ್ಬೇಕಂತ ಕೆಲವೊಂದು ಇದೆ. ಇನ್ಸುಲಿನ್ ಏನ್ ಹೇಳಿದ್ರೆ ಒಮ್ಮೆ ಇನ್ಸುಲಿನ್ ಸ್ಟಾರ್ಟ್ ಅಂದ್ರೆ ನಾವು ಬಿಲ್ಲಿಗೆ ಹೋದಾಗ ಟೈಮ್ ಇನ್ಸುಲಿನ್ ತಗೊಳ್ಬೇಕಾಗ್ತದೆ, ಇನ್ಸುಲಿನ್ ತಗೊಳ್ಬೇಕಾಗ್ತದೆ. ಇಲ್ಲ, ನಾವು ನಿಲ್ಸೋದು ಇದೆಯಲ್ಲ. ಸ್ವಲ್ಪ ಕ್ಲಿಯರ್ ಯಾಕೆ ಹೇಳಿದ್ರೆ ಯಾವಾಗ ಶುಗರ್ ಲೆವೆಲ್ 100ಕ್ಕಿಂತ ಕೆಳಗೆ ಬರ್ತದೆ ಆವಾಗ ಮತ್ತೆ ಇನ್ಸುಲಿನ್ ಕೊಡ್ಲಿಕ್ಕೆ ಬರುವುದಿಲ್ಲ. ನಾವು ಇನ್ಸುಲಿನ್ ಕೊಟ್ಟರು ಬಹಳ ಕಡಿಮೆ ಆಗುತ್ತೆ. ನೋಡ್ಬೇಕಾಗ್ತದೆ ರಿಪೀಟೆಡ್ ಆಗಿ ಅವರ ಶುಗರ್ ಲೆವೆಲ್ ಕಡಿಮೆ ಆಯ್ತು ಹೇಳಿದ್ರೆ ನಿಲ್ಲಿಸ್ತೇವೆ. ಈಗ ಗುಳಿಗಿನೂ ಹಾಗೇನೆ ತಗೊಳ್ಳಿಕ್ಕೆ ಈ ಕಾರಣದಿಂದ ತಗೊಳ್ಳಿಕ್ಕೆ ಇರೋದು ಒಂದ್ಸಲ ತಗೊಂಡು ನಾನು ಕಾಯಿ ತಗೊಳ್ಬೇಕಾಗ್ತದೆ, ತಗೊಳ್ಳಿಕ್ಕೆ ಇಲ್ಲ, ಅದು ಹಾಗೇನಿಲ್ಲ. ಈಗ ನೀವು ಯೋಗ ಇಂಥದ್ದೆಲ್ಲ ಮಾಡಿ ಒತ್ತಡವನ್ನು ಕಡಿಮೆ ಮಾಡಿದ್ರೆ ಕೆಲವೊಮ್ಮೆ ಪ್ಯಾನ್ಕ್ರಿಯಾಸ್ ಕೋಶವು ಮತ್ತೆ ಪುನರ್ಚೇತನಗೊಂಡು ಇನ್ಸುಲಿನ್ ಬಿಡುಗಡೆ ಮಾಡ್ತದೆ. ಅವಾಗ ಏನಂದ್ರೂ ನಾವು ಸ್ಟಾಪ್ ಮಾಡೋದೇ ಹಾಗೇನಿಲ್ಲ, ಅದನ್ನು ನಿಲ್ಲಿಸಲೇಬೇಕಾಗ್ತದೆ. ಈಗ ಬಿ ಪಿ ಗುಳಿಗೆ ಎಲ್ಲ ಎಷ್ಟೋ ಮಂದಿಗೆ ನಿಲ್ಲಿಸಿದ್ದೇನೆ ನಾನು. ಶುಗರ್ ಗುಳಿಗೆನೂ ಬಹಳ ಮಂದಿಗೆ ಸ್ಟಾಪ್ ಆಗಿದೆ. ಸ್ವತಃ ನಾನೇ ಬಿ ಪಿ ಗುಳಿಗೆ ಮತ್ತು ಕೊಲೆಸ್ಟ್ರಾಲ್ ತಗೊಳ್ತಾ ಈಗ ಬಿಟ್ಟು 3-4 ವರ್ಷ ಆಯಿತು. ಸೊ ತಗೊಳ್ತಾ ಇಲ್ಲ ನಾನು. ಸೊ ಹಾಗೇನೆ ಅದು ಹೋದ್ಮೇಲೆ ಬಿಡಲೇಬೇಕು. ಅದು ಬಿಡ್ಲಿಕ್ಕೆ ಆಗೋದಿಲ್ಲ ಹೇಳಲ್ಲ. ನಮ್ಮ ಆಕ್ಟಿವಿಟಿ, ನಮ್ಮ ಆಹಾರ ಇದೆ ನಾ ಹೇಳಿದಾಗೆ ಒತ್ತಡಗಳನ್ನು ಕಡಿಮೆ ಮಾಡ್ಬೋದು. ಆದರೆ ಪ್ಯಾನ್ಕ್ರಿಯಾಸ್ ಈ ಶುಗರಿಗೆ ಮಾತ್ರ ನಮ್ಮ ಪ್ರಯತ್ನಗಳು ಭಾಳ ಬೇಕು. ಶುಗರ್ ಒಂದು ಥೈರಾಯ್ಡ್ ಉಂಟು, ಅದಕ್ಕೆ ಭಾಳ ಈಗ ಅವನ್ನ ಹೇಳಿದಾಗ ಭಾಳಷ್ಟು ಮಂದಿಗೆ ಸಂಶಯ ಇಲ್ಲ. ಕಡಿಮೆ ಅಂದರೆ ನಿಲ್ಲಿಸೋದೇ ಅದು. ಅದನ್ನು ರಿಪೀಟೆಡ್ ಆಗಿ ನೋಡ್ತೇವೆ ನಾವು. ಆವಾಗ HbA1c ಅನ್ನು ಚೆಕ್ ಮಾಡ್ತೇವೆ. GRBS ಅಂತ ಹೇಳ್ತಾರೆ, ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹೇಳ್ತಾರೆ. ಆವಾಗ ಅದು 3 ತಿಂಗಳದ್ದು ಎವರೇಜ್ ಬರ್ತದೆ. ಆವಾಗ ಅದನ್ನು ನೋಡಿ ನಾವು ನಿಲ್ಲಿಸ್ತೇವೆ ಗುಳಿಗೆಯನ್ನು, ಟ್ಯಾಬ್ಲೆಟ್ ಮೆಡಿಕೇಶನ್. ಇದರಲ್ಲಿ ಟ್ಯಾಬ್ಲೆಟಲ್ಲಿ ಎಲ್ಲ ಸೈಡ್ ಎಫೆಕ್ಟ್, ಎಲೋಪತಿಯಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ಎಲ್ಲದಕ್ಕೂ ಸೈಡ್ ಎಫೆಕ್ಟ್ ಇದೆ. ಇನ್ಸುಲಿನ್ಗೆ ಮಾತ್ರ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಅದಕ್ಕೆ ಮಕ್ಕಳಿಗೆಲ್ಲ ಕೊಡೋದು, ಎಷ್ಟೇ ಸಹ ಚಿಕ್ಕ ಮಗು ಆದರೂ ಇನ್ಸುಲಿನನ್ನೇ ಬರ್ಕೊಡ್ತಾರೆ, ಗುಳಿಗೆ ಕೊಡಲ್ಲ. ಯಾಕಂದರೆ ಗುಳಿಗೆಗಳ ಎಲ್ಲದಕ್ಕೂ ಕಿಡ್ನಿ ಮತ್ತು ಲಿವರ್ ಮೇಲೆ ಸೈಡ್ ಎಫೆಕ್ಟ್ ಇದೆ. ಸೊ ಅದನ್ನು ಆದಷ್ಟು ನಾನು ಹೇಳೋದು, ಮೈಲ್ಡ್ ಟು ಮಾಡರೇಟ್ ಇದ್ದವರು ವ್ಯಾಯಾಮ ಮಾಡಿ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿ. ಒಂದು ಅದರಲ್ಲಿಯೂ ಕಡಿಮೆ ಆಗಿಲ್ಲ ಹೇಳಿದ್ರೆ ನಿಮಗೆ ಗಿಡಮೂಲಿಕೆಗಳು ಭಾಳಷ್ಟಿದೆ ಆಯುರ್ವೇದಿಕಲ್ಲಿ. ಮನೆಯಲ್ಲೇ ಮಾಡುವಂಥದ್ದು ಹಾಗಲಕಾಯಿ ಮೆಂತೆ ಕೊಡಿ, ಇದನ್ನು ಭಾಳ ಮಂದಿಗೆ ಹೇಳಿದ್ದೇನೆ, ಅದರಲ್ಲೂ ಕಂಟ್ರೋಲ್ ಆಗಿದೆ. ಅದನ್ನು ದಿನ ಉಪಯೋಗಿಸ್ಬೋದು, ಅದರಿಂದ ಕಡಿಮೆ ಆಗ್ತದೆ. ಇಲ್ಲ ಅಂದರೆ ಟ್ಯಾಬ್ಲೆಟ್ ಬರುತ್ತೆ ಆಯುರ್ವೇದಿಕಲ್ಲಿ, ಆಗಿ ಬರುತ್ತೆ. ಮೈಲ್ಡ್ ಟು ಮಾಡರೇಟ್ ಅವರಿಗೆ ಭಾಳಷ್ಟು ಮಂದಿ ನಾನು ಕೊಡ್ತಾ ಇದ್ದೇನೆ, ಅವ್ರು ತಗೊಂಡು ಹೋಗ್ತಿದ್ದಾರೆ, ಗುಣ ಆಗಿದೆ ಪೂರ. ಕೆಲವೊಬ್ಬರಿಗೆ ಕಡಿಮೆ ಆಗಿ ನಿಲ್ಲಿಸೋದು ಇದೆ ಅದರಲ್ಲಿ. ಮತ್ತು ಈಗ ಕಂಪನಿ ಇಂಗ್ಲೀಷ್ ರೋಗಿಗಳಿಗೆ ಹೋಗುವ ಅವಕಾಶ ಬರಲಿಲ್ಲ. ಸೊ ಇದೆಲ್ಲ ಒಂದು. ಆದರೆ ಭಾಳಷ್ಟು ಮಂದಿ ಈಗ ಗೊತ್ತಿದೆ ಇಲ್ವಾ, ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ನಾನು ಹೇಳಿಕ್ಕೆ ಬರ್ತದೆ. ಯಾವಾಗ ಪ್ಯಾನ್ಕ್ರಿಯಾಸ್ ಭಾಳಷ್ಟು ಮಂದಿಗೆ ಡ್ಯಾಮೇಜ್ ಆಗ್ತಾ ಇದೆ. ಯಾಕೆ? ಈಗಿನ ಆಹಾರ, ಒಂದು ಬೇಕರಿ ಐಟಮ್, ಪ್ಯಾಕೆಟ್ ಐಟಮ್, ಇದು 2 ತಿನ್ನೋದ್ರಿಂದ ಪ್ಯಾನ್ಕ್ರಿಯಾಸ್ ಕೋಶ ಹಾಳಾಗ್ತಾ ಇದೆ ಭಾಳ ಮಂದಿಗೆ. ಅದು ಹಾಳಾದ್ಮೇಲೆ ಅವ್ರದ್ದು ಇನ್ಸುಲಿನ್ ಬಿಡುಗಡೆ ಕಡಿಮೆ ಆಗ್ತಾ ಇದೆ. ಮೇನ್ ಅದರಲ್ಲಿ ಹಾಕುವಂಥ ಕೆಮಿಕಲ್ಗಳು, ಅದರಿಂದ ಅದು ಹೊಡ್ತಾ ಬೀಳ್ತಾ ಇದೆ. ಸೊ ಆಹಾರ ಭಾಳಷ್ಟು ನಾವು ಕಾಳಜಿ ಇರಬೇಕು ವಹಿಸುವಾಗ.
ಅದರಿಂದ ನಾವು ಎಷ್ಟೋ ತಡೆಗಟ್ಟಬಹುದು ಡಯಾಬಿಟಿಸ್. ಸೊ ಯಾಕಾದ್ರೂ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಸರ್ ಇನ್ನೊಂದು, ಈ ಮಾತ್ರೆ ಅಥವಾ ಇಂಜೆಕ್ಷನ್ ಅನ್ನ ಆಹಾರಕ್ಕಿಂತ ಮೊದಲು ತಗೋಬೇಕಾ ಅಥವಾ ನಂತರ ತಗೋಬೇಕಾ? ಒಳ್ಳೆ ಪ್ರಶ್ನೆ ಇದು, ಒಳ್ಳೆ ಪ್ರಶ್ನೆ. ನಾವೇನ್ ಮಾಡ್ತೇವೆ ಈಗ ಆಹಾರದ ನಂತರನೇ ಸೂಚನೆ ಕೊಡ್ತೇವೆ ತಗೊಳ್ಳಿ. ಕೆಲವೊಬ್ಬರಿಗೆ ಕಡಿಮೆ ಆಗುದಿಲ್ಲ ಶುಗರ್, ಅವರಿಗೆ ಅದು ತಗೊಂಡ ಮೇಲೂ ಅಷ್ಟೇ ಇರ್ತದೆ. ಅಂದ್ರೆ ಏನಾಗ್ತದೆ, ಆ ಆಹಾರ ತಗೊಂಡ್ಮೇಲೆ ಆ ಗುಳಿಗೆಯ ಪರಿಣಾಮ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕಂದ್ರೆ ನಮ್ಮ ಆಹಾರನೂ ಬೆಳ್ತದೆ, ಅದರಲ್ಲಿ ಆಸಿಡ್ ಶೇಖರಣ ಆಗ್ತದೆ, ಪಿತ್ತ ಕೋಶದಿಂದ ಪಿತ್ತಾಂಶ ಬಿಡುಗಡೆ ಆಗ್ತದೆ, ಅದೆಲ್ಲ ಹೋಗಿ ಆ ಗುಳಿಗೆಯ ಪರಿಣಾಮವನ್ನು ಕಡಿಮೆ ಮಾಡ್ತದೆ. ಸೊ ಅಂಥವರಿಗೆ ಯಾರಿಗೆ ಸ್ವಲ್ಪ ಕಂಟ್ರೋಲ್ ಬರುವುದಿಲ್ಲ ಅವರಿಗೆ ಆಹಾರದ ಮೊದಲೇ ತಗೊಳ್ಳಿಕ್ಕೆ ಹೇಳ್ಬೇಕು. ಅದು 10 ರಿಂದ 15 ನಿಮಿಷ, ಅದಕ್ಕೂ ಜಾಸ್ತಿ ಇಲ್ಲ. ಯಾಕಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಅದನ್ನ ತಗೊಂಡು ಹೋಗಿ ಅಲ್ಲಿ ಗದ್ದೆ ಕೆಲಸಕ್ಕೆ ಹೋಗ್ತಾರೆ. ಅದು ಬಹಳ ರಿಸ್ಕ್, ಡೇಂಜರ್. ಅಂಥದ್ದು ಮಾಡೋದಿದ್ರೆ ಮಾಡಬೇಡಿ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ಅವ್ರು ತಲೆ ಚಕ್ರ ಬಂದಲ್ಲಿ ಬೀಳ್ತಾರೆ, ಶುಗರ್ ಡೌನ್ ಆಗ್ತದೆ. ಸೊ 10 ರಿಂದ 15 ನಿಮಿಷ, ಮ್ಯಾಕ್ಸಿಮಮ್ ಅರ್ಧ ಗಂಟೆ ಅದು ಮನೆಯಲ್ಲೇ ಇರುವುದಿದ್ರೆ ಮಾತ್ರ ಆಹಾರದ ಮುಂಚೆ ತಗೊಳ್ಬಹುದು. ಅದರಿಂದ ಶುಗರ್ ಒಳ್ಳೆಯದಾಗಿ ಕಂಟ್ರೋಲ್ ಬರ್ತದೆ. ಆದರೆ ಅದರ ಅಡ್ಡ ಪರಿಣಾಮ ಇನ್ನೊಂದಿದೆ. ಕೆಲವರಿಗೆ ಅದರಿಂದ ಗ್ಯಾಸ್ಟ್ರೈಟಿಸ್, ಹೊಟ್ಟೆ ಇರಿಟೇಷನ್ ಆಗ್ತದೆ. ಅದರಿಂದ ತೊಂದರೆ ಆದರೆ ಅಂಥವರಿಗೆ ಅದು ಕೊಡ್ಲಿಕ್ಕೆ ಬರುವುದಿಲ್ಲ. ಮೊದಲ ಆಹಾರದ ಮೊದಲು ಅವರಿಗೆ ಆಹಾರದ ನಂತರವೇ ಹೇಳ್ತೇವೆ. ಮತ್ತು ಈ ಗುಳಿಗೆಯ ಡೋಸ್ಗಳಲ್ಲಿ ರಾತ್ರಿಗಿಂತ ಡೋಸ್ ಮಾತ್ರ ಜಾಸ್ತಿ ಇರುವುದಿಲ್ಲ, ಯಾರು ಇನ್ಸುಲಿನ್ ಆಗಲಿ ಟ್ಯಾಬ್ಲೆಟ್ ಆಗಲಿ. ಯಾಕಂದ್ರೆ ನಿದ್ದೆಯಲ್ಲಿ ಕಡಿಮೆ ಅಂತ ಹೇಳಿದ್ರೆ ಅವನು ನಾಳೆ ಇರೋದಿಲ್ಲ. ಈ ಅವ್ರು ಕೋಮಾಗೆ ಹೋಗ್ತಾರೆ, ಡೆತ್ ಆಗ್ತದೆ. ಸೊ ಶುಗರ್ ಎಷ್ಟು ಮುಖ್ಯ ಕಡಿಮೆ ಮಾಡೋದು, ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತ ಹೇಳ್ತೇವೆ, ಕಡಿಮೆ ಆಗಬೇಕು. ಯಾಕಂದ್ರೆ ಮೊದಲೇ ಡೆತ್ ಆಗೋದು ನಮ್ಮ ಬ್ರೈನ್ ಕೆಲಸ ನಿಲ್ಲಿಸ್ಬಿಡ್ತದೆ. 3 ನಿಮಿಷ ಗ್ಲುಕೋಸ್ ಹೈಪೋಗ್ಲೈಸಿಮಿಯಾ. ಈಗ ಕೆಲವೊಬ್ರು ಕಣಗತ್ತಲಾಗಿ ಬೀಳ್ತಾರಲ್ಲ, ಅವರಿಗೆ ಗ್ಲುಕೋಸ್ ಲೆವೆಲ್ ಕಡಿಮೆ ಆಗಿರ್ತದೆ, ಬೇವು ಬರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಸಿಹಿಯನ್ನು ಕೊಟ್ಟು ಊಟ ಸೇವನೆ ಮಾಡ್ತೇವೆ. ಸೊ ಅಂಥ 3 ನಿಮಿಷದವರೆಗೆ ಅಡ್ಡಿಲ್ಲ. ಈಗ ನಿದ್ದೆಯಲ್ಲಿ ನಾವು ಜಾಸ್ತಿ ಗುಳಿಗೆ ಕೊಟ್ಟು ನಿದ್ದೆಯಲ್ಲಿ ಹೈಪೋಗ್ಲೈಸಿಮಿಯಾ ಅಂತ ಹೇಳಿದ್ರೆ ನಾಳೆ ಹೇಳುವುದಿಲ್ಲ, ಅವರು ಕೋಮಾಗೆ ಹೋಗ್ತಾರೆ, ಡೆತ್ ಆಗ್ಬೋದು. ಅದಕ್ಕೆ ರಾತ್ರಿಗಿಂತ ಡೋಸ್ ಮಾತ್ರ ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ನಾವು ಅದನ್ನು ರಿಪೀಟೆಡ್ ಆಗಿ ಅವರನ್ನು ಅಬ್ಸರ್ವ್ ಮಾಡಿ ಇಡ್ತೇವೆ. ಅವರನ್ನು ಆ ಲೆವೆಲಿಗೆ, ಅಂದರೆ ಆಹಾರನೂ ಅವರು ಹಾಗೆ ತಗೊಳ್ಬೇಕು, ರಾತ್ರಿಗಿನ ಡೋಸು ಹಾಗೆ ತಗೊಳ್ಬೇಕು. ಸೊ ರಾತ್ರಿಗಿಂತ ಸೂಕ್ಷ್ಮವಾದ ಡೋಸನ್ನು ಸಲಹೆ ಕೊಟ್ಟು ಅವರಿಗೆ ಇದು ಮಾಡ್ತೀವಿ. ಇನ್ನೊಂದು ಪ್ರಶ್ನೆ, ಈ ಬ್ಲಡ್ ಟೆಸ್ಟ್ ಏನ್ ಮಾಡ್ತೇವಲ್ಲ, ಅದ್ರ ಬದಲಿಗೆ ರ್ಯಾಂಡಮ್ ಟೆಸ್ಟ್ ಮಾಡಿದ್ರೆ ನಡೀತಿದೆಯಾ? ರ್ಯಾಂಡಮ್ ಮಾಡ್ಬೋದು, ಆದರೆ ರ್ಯಾಂಡಮ್ ನಿಮ್ಮ ಆಹಾರದ ಮೇಲೆ ಅವಲಂಬಿಸಿರ್ತದೆ. ಯಾವ್ಯಾವ ಆಹಾರ ತಿಂದಿದ್ರಿ ನೀವು ಶುಗರ್ ಇರೋ ಕಾರ್ಬೋಹೈಡ್ರೇಟ್ ಡಯಟ್ ಕಡಿಮೆ ತಿಂದರೆ ಕಡಿಮೆ ತೋರಿಸ್ಬೋದು. ನೀವು ಕಾರ್ಬೋಹೈಡ್ರೇಟ್ ಡಯಟ್ ಜಾಸ್ತಿ ತಿಂದರೆ ಜಾಸ್ತಿ ತೋರಿಸ್ಬೋದು. ರ್ಯಾಂಡಮ್ ಹೇಳಿದ್ರೆ ಯಾವುದೇ ಟೈಮ್ ಮಾಡುವಂಥದ್ದು ಇನ್ವೆಸ್ಟಿಗೇಷನ್. ಹೌದು, ಅದ್ರ ಬಗ್ಗೆ ನಾನು ಹೇಳಿಲ್ಲ, ರ್ಯಾಂಡಮ್ ಶುಗರ್. ಸೊ ಅದು ಯಾವಾಗಲೂ ಅದನ್ನು ನೋಡಿ ನಾವು ಟ್ಯಾಬ್ಲೆಟ್ ಇಡ್ಲಿಕ್ಕೆ ಬರುವುದಿಲ್ಲ, ಗುಳಿಗೆಗಳನ್ನು ಅಥವಾ ಔಷಧವನ್ನು ಇಡ್ಲಿಕ್ಕೆ ಬರುವುದಿಲ್ಲ. ನಾವು ಒಂದೇ ಖಾಲಿ ಹೊಟ್ಟೆಲ್ಲೇ ನೋಡಬೇಕು, ಇಲ್ಲ HbA1c ನೋಡಬೇಕು, ಇಲ್ಲ ಊಟದ 2 ತಾಸು ನಂತರ ನೋಡಬೇಕು. ಅದು ಒಂದು ಮಾಹಿತಿ ಕೊಡ್ತದೆ, ಇವರು ಶುಗರ್ ಲೆವೆಲ್ ಎಷ್ಟಿದೆ, ಹೇಗೆ ಕಂಟ್ರೋಲ್ ಮಾಡೋದು ಅಂತ. ಸೊ ರ್ಯಾಂಡಮ್ ಯಾವಾಗಲೂ ನಾವು ತಿಳ್ಕೊಳ್ಳಿಕ್ಕೆ ಮಾತ್ರ, ಇವನಿಗೆ ಏನಪ್ಪ ಶುಗರ್ ಇದೆಯಾ, ಇರುವ ಸಾಧ್ಯತೆ ಇದೆಯಾ ಅಂತ ಹೇಳಲಿಕ್ಕೆ ಮಾತ್ರ ಮಾಡ್ತೇವೆ ಅಷ್ಟೇ. ಸಕ್ಕರೆ ತಿನ್ಬಾರ್ದು, ಬೆಲ್ಲ ತಿನ್ಬಹುದು ಅಂತ. ಇಲ್ಲ, ಅನ್ನ ತಿನ್ಬಾರ್ದು, ಚಪಾತಿ ತಿನ್ಬಹುದು ಅಂತ ನಿಜ? ಇಲ್ಲ, ಅದು ಒಂದು ಒಳ್ಳೆಯ ಪ್ರಶ್ನೆನೇ. ಈಗ ಶುಗರ್ ಅಂದರೆ ಕಾರ್ಬೋಹೈಡ್ರೇಟ್ ಎಲ್ಲ ಸಿಹಿ ವಸ್ತುಗಳಲ್ಲಿ ಇದೆ. ಈಗ ಸಕ್ಕರೆ ತಿನ್ಬೋದು, ಬೆಲ್ಲ ತಿನ್ಬೋದು, ಸಕ್ಕರೆ ತಿನ್ಬಾರ್ದು ಹೇಳಿದ್ರೆ ತಪ್ಪು. ಬೆಲ್ಲದಿಂದೇ ಸಕ್ಕರೆ ಮಾಡೋದು, ಆದರೆ ಬೆಲ್ಲದಲ್ಲಿ ಏನು ಸಲ್ಫರ್ ಕೆಮಿಕಲ್ ಇಲ್ಲ, ಇದರಲ್ಲಿ ಸಲ್ಫರ್ ಮತ್ತೆ ಕಾರ್ಬನ್ ಇದೆ ಸಕ್ಕರೆಯಲ್ಲಿ. ಸೊ ಕಾರ್ಬನ್ ಇಸ್ ಹೈಲಿ ಕಾರ್ಸಿನೋಜೆನಿಕ್, ಅಂದರೆ ಕ್ಯಾನ್ಸರ್ ಬರುತ್ತೆ. ಸಲ್ಫರ್ ನಿಮ್ಮ ಎಲುಬುಗಳನ್ನು ಪುಡಿ ಮಾಡ್ತದೆ, ಪ್ಯಾನ್ಕ್ರಿಯಾಸ್ ಕೋಶ ಹಾಳು ಮಾಡ್ತದೆ. ಸೊ ಸಲ್ಫರ್ ಮತ್ತು ಕಾರ್ಬನ್ ಇರೋದ್ರಿಂದ ಸಕ್ಕರೆ ಬೆಲ್ಲಕ್ಕಿಂತ ಹಾಳು. ಆದರೆ ಶುಗರ್ ಎರಡರಲ್ಲೂ ಶುಗರೇ, ಬೆಲ್ಲದಲ್ಲೂ ಶುಗರ್ ಇದೆ, ಇದರಲ್ಲೂ ಇದೆ, ಜೇನುತುಪ್ಪದಲ್ಲೂ ಇದೆ. ಅದರಲ್ಲಿ ಶುಗರ್ ಬೇರೆ ಫಾರ್ಮ್, ಗ್ಲೂಕೋಸ್ ಅಲ್ಲ, ಫ್ರಕ್ಟೋಸ್ ಅಂತ ಹೇಳ್ತಾರೆ, ಅದು ಶುಗರೇ ಅದು. ಸೊ ಶುಗರ್ ಎಲ್ಲದರಲ್ಲೂ ಇದೆ, ತಿನ್ಬಾರ್ದು. ಈಗ ಚಪಾತಿ ಈಗ ಬಹಳಷ್ಟು ಮಂದಿಗೆ ಸಂಶಯ ಇದೆ, ಚಪಾತಿ ತಿನ್ಬೋದು ಹೇಳಿ. ಇಲ್ಲ, ಚಪಾತಿ ಈಗಿನ ಕಾಲದಲ್ಲಿ ತಿನ್ಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಗ್ಲೂಟಿನ್ ಅನ್ನುವಂಥ ಒಂದು ಎನ್ಸೈಮ್ ಇದೆ. ಆ ಗ್ಲೂಟಿನ್ ಎನ್ಸೈಮು ನಮ್ಮ ಪ್ಯಾನ್ಕ್ರಿಯಾಸ್ ಕೋಶವನ್ನು ಮತ್ತೆ ಹಾಳು ಮಾಡ್ತದೆ. ಅದನ್ನು ಹಾಳು ಮಾಡಿ ಮತ್ತು ಇನ್ಸುಲಿನ್ ಬಿಡುಗಡೆ ಮತ್ತು ಕಮ್ಮಿ ಮಾಡ್ತದೆ.
ಜೋಳವನ್ನು ಉಪಯೋಗಿಸ್ಬೇಕಂತ ಹೇಳ್ತೀವಿ. ಜೋಳದಲ್ಲಿ ಶುಗರ್ ಮಿಲ್ ಇದೆ. ಆಹಾರನೂ ಒಳ್ಳೆಯದು, ಫೈಬರ್ ಡಯಟ್ ಒಳ್ಳೆಯದು. ರಾಗಿ ಸರ್, ರಾಗಿಯಲ್ಲೂ ಇದೆ, ಚಪಾತಿಯಲ್ಲೂ ಇದೆ. ರಾಗಿಯಲ್ಲಿ ನೀವು ಉಪಯೋಗಿಸಿದ್ರೆ ವಾರದಲ್ಲಿ 2 ದಿನ ಕನಿಷ್ಠ ಉಪಯೋಗಿಸ್ಬೋದು. ಚಪಾತಿ 1 ಅಥವಾ 2 ದಿನ, ಅದನ್ನು ಜಾಸ್ತಿ ಡಯಾಬಿಟಿಸ್ನವರು ಸೇವಿಸಬಾರ್ದು ಚಪಾತಿ ಅಂತ ಹೇಳ್ತಾರೆ. ಜೋಳ ತಿನ್ಬೋದು. ಇಲ್ಲ ಈಗ ಗೋಧಿಯ ಓಟ್ಸ್ ಅಂತ ಹೇಳ್ತಾರೆ. ಈಗ ಹಿಂದೆ ಶುಗರ್ ರೈಸ್ ಕಡೆ ಮಾಡಿ ಚಪಾತಿ ಅಂತೇಳಿ ಸಲಹೆ ಕೊಡ್ತಿದ್ರು, ಮೊದಲು ಕೊಡ್ತಿದ್ರು, ಈಗಲ್ಲ. ಯಾವಾಗ ಸಂಶೋಧನೆ ಆಗಿದೆ ಅವರಿಂದ ಅದನ್ನ ಚಪಾತಿಯನ್ನ ಈಗ ತಿನ್ನಬಾರ್ದು ಅಂತ ಹೇಳ್ತಾರೆ. ಜೋಳ ರೊಟ್ಟಿನೇ ಉಪಯೋಗಿಸ್ಬೋದು. ಇನ್ನು ಉಪಯೋಗಿಸುವಂಥದ್ದು ಹೇಳಿದ್ರೆ ಅದು ಬೈ ಪ್ರಾಡಕ್ಟ್ಸ್, ನವಧಾನ್ಯ, ಸಿರಿಧಾನ್ಯ ಹೇಳ್ತಾರೆ. ಅದರಲ್ಲಿ ಸಿರಿಧಾನ್ಯ ಸಾಮೆ, ನವಣೆ, ಅರಕೆ, ಊದಲ ಅದನ್ನು ಉಪಯೋಗಿಸೋದು. ಅದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್, ಅದರಲ್ಲಿ ಶುಗರ್ ಕಡಿಮೆ ಇದೆ ಮತ್ತು ಒಮ್ಮೆಲೇ ರೇಸ್ ಮಾಡೋದಿಲ್ಲ. ಅದು ಶುಗರು ನಿಧಾನವಾಗಿ ಸ್ಲೋ ಆಗಿ ನಮ್ಮ ಶರೀರಕ್ಕೆ ಶುಗರ್ ಬರ್ತದೆ, ಅಷ್ಟೇ ನಮ್ಮದು ಖರ್ಚಾಗ್ತಾ ಹೋಗ್ತದೆ. ಸೊ ಅದೇ ರೀತಿಯಾಗಿ ಇದು ಸಿರಿಧಾನ್ಯಗಳನ್ನು ಉಪಯೋಗಿಸ್ಬೋದು. ಮತ್ತೆ ಬೈ ಪ್ರಾಡಕ್ಟ್ಸ್ ರವನ್ನು ಸ್ವಲ್ಪ ಉಪಯೋಗಿಸ್ಬೋದು. ಸೊ ಹಾಗೆ ಈಗ ಆಹಾರದ ಬಗ್ಗೆ ಅದೊಂದು ಚಿಕ್ಕ ಮಾಹಿತಿನೇ. ಮತ್ತೆ ಯಾರಿಗಾರು ಆಹಾರದ ಬಗ್ಗೆ ಏನಾದ್ರು ಕೇಳೋದಿದ್ರೆ ಕೇಳಬಹುದು. ಮುಂದೆ ಹೋಗ್ಬೋದಲ್ಲ? ಆಯ್ತು. ಅಂದ್ರೆ ಮತ್ತೆ ಆಯಿಲ್ ಅಲ್ಲ, ವೆಜಿಟೇಬಲ್ಸ್ ಅಲ್ಲಿ ಹೇಳೋದು ಮತ್ತೆ ನಾನು. ಅದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದು ವಾಯು ವಸ್ತು. ಯಾವುದರಲ್ಲಿ ಹೇಳಿ? ಬಟಾಟೆ, ಬದನೆ. ಈ ವಾಯು ವಸ್ತುಗಳಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ. ಬಟಾಟೆ ತಿಂದ್ರೆ ಶುಗರ್ ಜಾಸ್ತಿ ಆಗ್ತದೆ. ಅದೇ ಇನ್ನು ಬಹಳ ಮಂದಿ, ಈಗ ನಾನು ನೋಡಿದ್ದೇನೆ, ನನ್ನಲ್ಲಿ ಬಂದಿದ್ದಾರೆ ಒಂದು 3-4 ಮಂದಿ ABC ಜ್ಯೂಸ್, ಎಲ್ಲರಿಗೂ ಗೊತ್ತಿದೆ ಅಂತ ತಗೊಂಡಿದ್ದೇನೆ. ಆಪಲ್, ಬೀಟ್ರೂಟ್, ಕ್ಯಾರೆಟ್, ಇದು 3 ಸೇರಿಸಿ ಕುಡಿತಾ ಇದ್ದಾರೆ. ಅವನಿಗೆ ಶುಗರ್ ಏರ್ತಾ ಇದೆ. ದಿನ ಬೆಳಿಗ್ಗೆ ಕುಡಿದೆ ಕುಡಿಬಾರ್ದು. ಯಾಕಂದ್ರೆ ಬೀಟ್ರೂಟ್ ಅಲ್ಲೂ ಇದೆ, ಕ್ಯಾರೆಟ್ ಅಲ್ಲಿ ಇದೆ. ಈ 2 ತರಕಾರಿ ವಸ್ತುಗಳು ನಾವು ವಾರದಲ್ಲಿ 1 ಅಥವಾ 2 ದಿನ, ಅದಕ್ಕೂ ಜಾಸ್ತಿ ಆಗೋದಿಲ್ಲ. ಸೊ ಕ್ಯಾರೆಟ್, ಬೀಟ್ರೂಟ್ ಅಲ್ಲಿ ಶುಗರ್ ಇದೆ. ಅದರ ಒಟ್ಟಿಗೆ ಸೇಬು ಸೇರಿಸಿದ್ರೆ ಮತ್ತೆ ಜಾಸ್ತಿ. ಸೊ ABC ಜ್ಯೂಸ್ ಹೆಲ್ತಿನೇ, ಇಲ್ಲ ಅಂತ ಹೇಳೋದಿಲ್ಲ. ಡಯಾಬಿಟಿಕ್ ಅವರು ಸ್ವಲ್ಪ ಕಾಳಜಿಯಿಂದ ವಾರದಲ್ಲಿ 1-2 ದಿವಸ ತಗೊಳ್ಬಹುದು. ಅದನ್ನ ಕಾಳಜಿಯಿಂದ ತಗೊಳ್ಳಿ. ಯಾಕಂದ್ರೆ ಅಂಥವ್ರು ಬಂದಿದ್ದಾರೆ ನನ್ನ ಹತ್ರ, ABC ಜ್ಯೂಸ್ ಕುಡಿತಾ ಹಾಗೆ ಶುಗರ್ ಜಾಸ್ತಿ. ಆಹಾರದ ಬಗ್ಗೆ ಸೊ ಎಲ್ಲ ಟೊಮೆಟೊ, ಸೌತೆಕಾಯಿ ಎಲ್ಲ ತಿನ್ಬೋದು. ಹಸಿರು ಇದು ಸೊಪ್ಪು ವರ್ಗ ಎಲ್ಲ ತಿನ್ಬೋದು. ಯಾವುದೇ ನಿಮ್ಮ ಕೆಂಪರ್ಗಿ, ಹಸಿರಾಗಿ, ಹಾಗಲಕಾಯಿ ಒಳ್ಳೇದು. ಹಾಗಲಕಾಯಿಯಿಂದ ಎಲ್ಲ ಬೇರು, ಬಳ್ಳಿ, ರಸ ಎಲ್ಲನೂ ಔಷಧ ಗುಣನೇ ಡಯಾಬಿಟಿಸ್ಗೆ. ಸೊ ಅದನ್ನು ಆದಷ್ಟು ಉಪಯೋಗಿಸ್ಬೋದು. ಮತ್ತು ರೈಸಲ್ಲಿ ಸರ್, ಈ ರೈಸ್ ಈಗ ಡಯಾಬಿಟಿಸ್ ಅವರಿಗೆ ನೋಡಿ, ಊಟ ಮಾಡಬೇಡಿ ಅಂತ ಯಾರಿಗೂ ಹೇಳೋದಿಲ್ಲ. 1 ಹೊತ್ತು ಊಟ ಮಾಡಲೇಬೇಕು. ಮಧ್ಯಾಹ್ನ ಕಾರ್ಬೋಹೈಡ್ರೇಟ್ ಬೇಕು ಶರೀರಕ್ಕೆ. ಸೊ ಮಧ್ಯಾಹ್ನ ಊಟ ಮಾಡಿ, ರಾತ್ರಿ ಮಾಡಬಾರ್ದು. ರಾತ್ರಿ ಯಾಕೆ ಮಾಡಬಾರ್ದು ಹೇಳೋದಕ್ಕೆ ಕಾರಣ ಇದೆ. ನಮ್ಮ ಶರೀರ ರೆಸ್ಟ್ ಮಾಡ್ತೇವೆ ನಾವು, ಹೋಗಿ ಮಲಗಿದವಾಗ ಆಕ್ಟಿವಿಟಿ ಇಲ್ಲ, ಶರೀರಕ್ಕೆ ಆಕ್ಟಿವಿಟಿ ಇಲ್ಲ ಹೇಳಿದ್ಮೇಲೆ ಅದು ಏನಾಗ್ತದೆ, ಅವಾಗ ಶೇಖರಣೆ ಆಗೋದು ಜಾಸ್ತಿ ಆಗ್ತದೆ. ಶುಗರ್ ಪೆರಿಫರಲ್ ಯುಟಿಲೈಸೇಷನ್ ಆಗಲ್ಲ, ಅಂದ್ರೆ ಉಪಯೋಗ ಆಗಲ್ಲ. ಶುಗರ್ ನಮ್ಮ ಶರೀರದಲ್ಲಿ ಮೂಮೆಂಟ್ ಇದ್ರೆ ಮಾತ್ರ ಉಪಯೋಗ ಆಗ್ತದೆ. ಸೊ ಆವಾಗ ರಕ್ತದಲ್ಲಿ ಶುಗರ್ನ ಅಂಶ ಜಾಸ್ತಿ ಆಗ್ತದೆ. ಸೊ ರಾತ್ರಿಗಿನ ಆಹಾರದಲ್ಲಿ ಕಡ್ಡಾಯವಾಗಿ ನಾವು ಹೇಳ್ತೇವೆ, ಇದು ಶುಗರ್ ರೈಸ್ ಐಟಮ್ ಅನ್ನ ತಿನ್ಬೇಡಿ. ನೀವು ಅದನ್ನ ಜೋಳ ರೊಟ್ಟಿ ಅಂತದ್ದು ನೀವು ಇದೆಲ್ಲ ಹೇಳೋ ಕಾರಣ ಏನು? ನಮ್ಮ ಶರೀರ ಆರೋಗ್ಯವಾಗಿರ್ಬೇಕು ಹೇಳಿದ್ರೆ ಶುಗರ್ ಲೆವೆಲ್ ಕಂಟ್ರೋಲ್ ಇರುತ್ತೆ. ಕೆಲವೊಬ್ಬರಿಗೆ ಏನಾಗ್ತದೆ ನೋಡುವ, ಹಾಗೇನಾಗುದಿಲ್ಲ ಹೇಳುವವರು ಬಹಳಷ್ಟು ಅಂತಿದ್ದಾರೆ. ಅದು ಹಾಗಾಗಬಾರ್ದು. ಆದಷ್ಟು ಕಂಟ್ರೋಲಲ್ಲಿಟ್ಟರೆ ನಮ್ಮ ಹಾರ್ಟು, ಕಿಡ್ನಿ, ನರ, ಕಣ್ಣು ಇದಿಷ್ಟು ಭಾಗವನ್ನು ನಾವು ಸರಿಯಾಗಿ ಇಟ್ಕೊಳ್ಬೋದು. ಶುಗರನ್ನು ಕಂಟ್ರೋಲ್ ಮಾಡಿದ್ರೆ. ಶುಗರ್ ಕಂಟ್ರೋಲ್ ಮಾಡಲೇ ಮೊದಲನೇದು ಕಣ್ಣು, ಹಾರ್ಟು, ಕಿಡ್ನಿ, ನರ, 4 ಇದಾಗ್ತದೆ, ಹಾಳಾಗ್ತದೆ. ಒಂದು ಸಲ ಹಾಳಾಯ್ತು ಹೇಳಿದ್ರೆ ಮತ್ತೆ ತಿರ್ಗಾ ರಿಪೇರಿ ಮಾಡಲಿಕ್ಕೆ ಬರುವುದಿಲ್ಲ. ಅದು 40 ವರ್ಷ ದಾಟಿದ ಮೇಲೆ 40 ಇಯರ್ಸ್ ವರೆಗೆ ಸ್ವಲ್ಪ ಅವನನ್ನ ಸರಿ ಮಾಡಿ ಹೇಗೆಲ್ಲೋ ತರ್ಬೋದು ನಾವು.
40 ವರ್ಷದ ಮೇಲ್ಪಟ್ಟವರು ಶುಗರ್ನಿಂದ ಡ್ಯಾಮೇಜ್ ಆದರೆ ಮತ್ತೆ ವಾಪಸ್ ಬರಲಿಕ್ಕೆ ಆಗೋದಿಲ್ಲ, ಭಾಳ ಕಷ್ಟ. ಅದರಿಂದ ಎಲ್ಲರೂ ಆರೋಗ್ಯವಾಗಿ ಶುಗರನ್ನು ಯಾವಾಗಲೂ ತಪಾಸಣೆ ಮಾಡಿ ತಮ್ಮ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.